ಆತ್ಮೀಯ ಪ್ರೇಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆದರದ ಸ್ವಾಗತ. ದೆವ್ವಗಳ ಕೆಲವೊಂದು ನಿಗೂಢ ಸ್ಥಳಗಳ ಬಗ್ಗೆ ನಿಮಗೆ ಗೊತ್ತೇ? ಅದೆಂತಹ ಸುಂದರ ಶಿಲ್ಪಕಲೆಗಳನ್ನು ತನ್ನ ಒಡಲಿನಲ್ಲಿ ಹೊತ್ತು ಆ ಸ್ಥಳಗಳು ನಿಗೂಢವಾಗಿರುವ ಈ ರೋಚಕ ಕಥಾಮೃತ ನಿಮಗಾಗಿ. ಜನರು ಈ ಸ್ಥಳಗಳಿಗೆ ರಾತ್ರಿಯೇನೋ ಹಗಲು ಹೋಗಲು ಭಯಪಡುತ್ತಾರೆ ಎನ್ನಲಾಗುತ್ತದೆ. ಇದು ಆತ್ಮಗಳು, ದೆವ್ವಗಳು, ಭೂತಗಳು ಓಡಾಡುವ ಸ್ಥಳ. ಭಗವಾನ್ ರಾಮ ಕಾಲಿಟ್ಟ ಸ್ಥಳದಲ್ಲೂ ಇದೇ ದೆವ್ವ, ಭೂತ. ಜನರು ಹೋಗಲು ಭಯಪಡುವ ಸ್ಥಳಗಳ್ಯಾವುವು? ಈ ಸ್ಥಳಗಳು ಅಷ್ಟೊಂದು ಭಯಾನಕವೇಕೆ? ಆ ಸ್ಥಳಗಳಾವು ಎಂಬುದನ್ನು ಈ ಸಂಚಿಕೆಯಲ್ಲಿ ನಾವು ನಿಮಗೆ ಸಂಪೂರ್ಣವಾದ ವಿವರವನ್ನು ನೀಡಲಿದ್ದೇವೆ. ಹೌದು ಸ್ನೇಹಿತರೆ, ನಿಗೂಢ ಸ್ಥಳಗಳ ಬಗ್ಗೆ ನಾವು ಸಾಮಾನ್ಯವಾಗಿ ನಿಮಗೆ ಹೇಳುತ್ತಾ ಇರುತ್ತೇವೆ. ಅದೇ ರೀತಿ ಇದು ಕೂಡ ನಾವು ನಿಮಗೆ ಕೆಲವೊಂದು ನಿಗೂಢ ಅವಶೇಷಗಳ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಈ ಸ್ಥಳವು ಹೆಚ್ಚು ಭಯಂಕರ ಸ್ಥಳವಾಗಿದೆ. ಇದು ಮಾತ್ರವಲ್ಲ, ಈ ಸ್ಥಳಗಳಲ್ಲಿ ಹೋಗಲು ಜನರು ಇಂದಿಗೂ ಭಯಪಡುತ್ತಾರೆ. ಈ ಸ್ಥಳಗಳ ಅಷ್ಟೊಂದು ಭಯಂಕರವೇಕೆ? ಈ ಸ್ಥಳಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಲಂಕವನ್ನು ವಶಪಡಿಸಿಕೊಂಡ ನಂತರ ರಾಮನು ಆ ಸಾಮ್ರಾಜ್ಯದ ಆಡಳಿತವನ್ನು ರಾವಣನ ಕಿರಿಯ ಸಹೋದರ ವಿಭೀಷಣನಿಗೆ ಒಪ್ಪಿಸಿದ್ದನು ನಿಮಗೆ ತಿಳಿದಿದೆ. ಲಂಕದ ಆಡಳಿತಗಾರನಾದ ನಂತರ ವಿಭೀಷಣನು ತನ್ನ ಭಗವಾನ್ ರಾಮನ ಬಳಿ ಲಂಕೆಗೆ ಬರಲು ನಿರ್ಮಿಸಿದ ಸೇತುವೆಯನ್ನು ಮುರಿಸುವಂತೆ ಕೇಳಿಕೊಳ್ಳುತ್ತಾನೆ. ವಿಭೀಷಣನ ಕೋರಿಕೆಯನ್ನು ಅಂಗೀಕರಿಸಿದ ರಾಮನು ತನ್ನ ಬಿಲ್ಲಿನ ಒಂದು ತುದಿಯಿಂದ ಸೇತುವೆಯನ್ನು ಮುರಿದನು ಎನ್ನಲಾಗುತ್ತದೆ ಇತಿಹಾಸ. ಅಂದಿನಿಂದ ಈ ಸ್ಥಳವನ್ನು ಧನುಷ್ಕೋಟಿ ಎಂದು ಕರೆಯಲಾಗುತ್ತದೆ. ಈ ಸ್ಥಳವು ತಮಿಳುನಾಡು ರಾಜ್ಯದ ಪೂರ್ವ ಕರಾವಳಿಯಲ್ಲಿರುವ ರಾಮೇಶ್ವರಂ ದ್ವೀಪದ ದಕ್ಷಿಣ ದಂಡೆಯಲ್ಲಿರುವ ಒಂದು ಸಣ್ಣ ಪಟ್ಟಣವಾಗಿದೆ. ಒಂದೆಡೆ ಭಗವಾನ್ ರಾಮನಿಗೆ ಧನುಷ್ಕೋಟಿಯೊಂದಿಗೆ ಆಳವಾದ ಸಂಪರ್ಕವಿದೆ ಎನ್ನಲಾಗುತ್ತದೆ. ಮತ್ತೊಂದೆಡೆ ಇಲ್ಲಿ ದೆವ್ವ ಭೂತಗಳು ವಾಸವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಈ ಭೂತ ಆತ್ಮಗಳು ಇಲ್ಲಿರುವ ಹಿಂದಿನ ಕಾರಣ 1964ರಲ್ಲಿ ಇಲ್ಲಿಗೆ ಬಂದ ಭಯಂಕರ ಚಂಡಮಾರುತ ಎಂದು ನಂಬಲಾಗಿದೆ. ಇದು ಧನುಷ್ಕೋಟಿಯ ಸೌಂದರ್ಯವನ್ನು ಕಳೆಗಳಿಗಾಗಿ ಪರಿವರ್ತಿಸಿತ್ತು. ಈ ಚಂಡಮಾರುತದ ನಂತರ ಇಲ್ಲಿಗೆ ಬರಲು ಧೈರ್ಯ ಮಾಡಿದ ಜನರು ಅಲ್ಲಿ ಅಸಾಮಾನ್ಯ ಸಂಗತಿ ಇದೆ ಎಂದು ಹೇಳುತ್ತಾರೆ. ಅಂತಹ ಅನುಭವಗಳ ನಂತರ ತಮಿಳುನಾಡು ಸರ್ಕಾರವೇ ಈ ನಗರವನ್ನು ಭೂತ ಪಟ್ಟಣವೆಂದು ಘೋಷಣೆ ಮಾಡಿತ್ತು. ದಿನದ ಅಂತ್ಯದ ನಂತರ ಯಾವುದೇ ವ್ಯಕ್ತಿಯೂ ಈ ಸ್ಥಳದಲ್ಲಿ ಇರಬಾರದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ. ಈಗ ಕೆಲವೇ ಮೀನುಗಾರರು ಮಾತ್ರ ಇಲ್ಲಿ ವಾಸ ಮಾಡುತ್ತಾರೆ. ಧನುಷ್ಕೋಟಿಯನ್ನು ಮಿಸ್ಟೀರಿಯಸ್ ಟೌನ್ ಎಂದು ಕರೆಯಲು ಇದು ಕಾರಣವಾಗಿದೆ ಎನ್ನಲಾಗಿದೆ. ಧನುಷ್ಕೋಟಿ ಕಾಶಿಯ ತೀರ್ಥಯಾತ್ರೆ ಎಂದು ಹೇಳಲಾಗಿದ್ದರೂ ಇದು ಮಹೋದ್ದಿ ಮತ್ತು ರತ್ನಾಕರ ಸಂಗಮದಲ್ಲಿ ರಾಮೇಶ್ವರನ ಪೂಜೆಯೊಂದಿಗೆ ಇಲ್ಲಿ ಪೂಜೆ ನಡೆಯುತ್ತದೆ. ಮಹಾರಾಷ್ಟ್ರದ ಮಾಂಥೆರನ್ ಮತ್ತು ಪನ್ವೇಲ್ ನಡುವೆ ಇರುವ ಕಲಾವಂತಿ ದುರ್ಗ ಕೂಡ ಆಶ್ಚರ್ಯವೇನಿಲ್ಲ. ಇದನ್ನು ಭಾರತದ ಅತ್ಯಂತ ಭಯಂಕರ ಕೋಟೆ ಎಂದು ಕರೆಯಲಾಗುತ್ತದೆ. ಈ ಕೋಟೆಯ ಕಟ್ಟಡದಲ್ಲಿ ಅನೇಕ ಭಯಾನಕ ಕಥೆಗಳನ್ನು ಸಮಾಧಿ ಮಾಡಲಾಗಿದೆ. ಸ್ಥಳೀಯ ನಿವಾಸಿಗಳ ಪ್ರಕಾರ ಇದು ದರಿದ್ರ ಗ್ರಾಮ. ಈ ಜಿಲ್ಲೆಯಲ್ಲಿ ನಕಾರಾತ್ಮಕತೆ ಇದೆ. ಇದು ಇಲ್ಲಿಗೆ ಬರುವ ಜನರನ್ನು ಆಕರ್ಷಿಸುತ್ತದೆ. ಇದರಿಂದಾಗಿ ಜನರು ಇಲ್ಲಿಗೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಎನ್ನುತ್ತದೆ ಇತಿಹಾಸ. ಸುಮಾರು 2300 ಅಡಿ ಎತ್ತರದ ಈ ಕೋಟೆಗಳನ್ನು ಹತ್ತುವುದು ಸಾಕಷ್ಟು ಅಪಾಯಕಾರಿ. ಈ ಕೋಟೆಯನ್ನು ಏರಲು ಕಲ್ಲುಗಳ ಮೆಟ್ಟಿಲುಗಳು ಇಡಲಾಗಿದೆ. ಈ ಅವಶೇಷಗಳಿಂದ ಮಧ್ಯರಾತ್ರಿಯ ನಂತರ ಕಿರುಚಾಟದ ದೊಡ್ಡ ಶಬ್ದ ಕೇಳಿಬರುತ್ತದೆ ಎನ್ನುತ್ತಾರೆ ಅಲ್ಲಿನ ಜನ. ಇಲ್ಲಿಂದ ಮೈಲಿ ದೂರದವರೆಗೆ ಮೌನ ಆವರಿಸುವುದಕ್ಕೆ ಇದೇ ಕಾರಣ ಎನ್ನಲಾಗುತ್ತದೆ. ಬಾಡ್ಮೇರ್ 5 ದೇವಾಲಯಗಳನ್ನು ಒಳಗೊಂಡ ಸುಂದರ ಸಂಕೀರ್ಣ. ಇದನ್ನು ಕಿರುಡು ದೇವಾಲಯ ಎಂದು ಕೂಡ ಕರೆಯಲಾಗುತ್ತದೆ ಇತಿಹಾಸದಲ್ಲಿ. ಈ ದೇವಾಲಯವು ನಿಗೂಢವಾಗಿರುವುದು ಒಂದು ವಿಶೇಷವಾದರೆ, ಇನ್ನೊಂದೆಡೆ ಇದರ ಸುಂದರ ಕೆತ್ತನೆಯ ಸಾಕಷ್ಟು ಪ್ರಸಿದ್ಧಿಯಾಗಿದೆ. ಅದು ಎಷ್ಟು ಭವ್ಯವಾದುದು ಎಂದರೆ ಅದನ್ನು ರಾಜಸ್ಥಾನದ ಖಜುರಾಹೋ ಎಂದು ಕರೆಯಲಾಗುತ್ತದೆ. ಆದರೆ ಸಂಜೆಯ ನಂತರ ಯಾರಾದರೂ ಈ ದೇವಾಲಯದಲ್ಲಿ ಉಳಿದರೆ ನಂತರ ಹಿಂದಿರುಗುವುದಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ. ಕಿರುಡನ ಮೇಲೆ ಸನ್ಯಾಸಿಯ ಶಾಪವಿದೆ ಎಂದು ಹೇಳಲಾಗುತ್ತದೆ. ಸ್ಥಳೀಯ ಜನರ ಪ್ರಕಾರ ಒಮ್ಮೆ ಒಬ್ಬ ಸನ್ಯಾಸಿ ತನ್ನ ಶಿಷ್ಯರೊಂದಿಗೆ ನಗರಕ್ಕೆ ಬಂದಿದ್ದನು ಎನ್ನುವುದು ಇತಿಹಾಸ. ಕೆಲವು ದಿನಗಳ ಕಾಲ ಉಳಿದುಕೊಂಡ ನಂತರ ಸನ್ಯಾಸಿ ಹಳ್ಳಿಯ ಪ್ರವಾಸಕ್ಕೆ ಹೊರಡುತ್ತಾರೆ. ಅಷ್ಟರಲ್ಲಿ ಅವನ ಶಿಷ್ಯರು ಇದ್ದಕ್ಕಿದ್ದಂತೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಆದರೆ ಹಳ್ಳಿಯ ಜನರು ಅವರ ಶಿಷ್ಯರನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲವೆಂದು ಸನ್ಯಾಸಿ ಆ ಸ್ಥಳಕ್ಕೆ ಶಾಪವನ್ನು ನೀಡುತ್ತಾರೆ ಎನ್ನುವುದು ಸ್ಥಳ ಪುರಾಣ. ಆದರೆ ಅದೇ ಹಳ್ಳಿಯ ಕುಬೇರನಿದ್ದ ಅವನು ಮಾತ್ರ ಸನ್ಯಾಸಿಯ ಶಿಷ್ಯರನ್ನು ನೋಡಿಕೊಳ್ಳುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಸಾಧುಗಳು ಹಿಂತಿರುಗಿ ತಮ್ಮ ಶಿಷ್ಯರನ್ನು ಈ ಸ್ಥಿತಿಯಲ್ಲಿ ನೋಡಿದಾಗ ಅವರು ತುಂಬ ದುಃಖಿತರಾದರು ಮತ್ತು ಮಾನವೀಯತೆ ಇಲ್ಲದ ಸ್ಥಳದಲ್ಲಿ
ಜನರು ವಾಸವಿರಬಾರದು ಎಂದು ಜನರನ್ನು ಶಾಪಿಸಿದರು ಎನ್ನುವುದು ಸ್ಥಳ ಇತಿಹಾಸ. ಅವರು ಶಪಿಸಿದ ತಕ್ಷಣ ಅವರೆಲ್ಲರೂ ಕಲ್ಲು ಆದರು ಎನ್ನುವುದು ಸ್ಥಳ ಪುರಾಣ. ಆದರೆ ಸನ್ಯಾಸಿ ಕುಬೇರನಿಗೆ ಮುಸ್ಸಂಜೆಯ ಮೊದಲು ಹೊರಡಬೇಕು ಎಂದು ಹೇಳಿದ್ದನು. ಅಲ್ಲದೆ ಏನಾದರೂ ಸಂಭವಿಸಿದಾಗ ಹಿಂತಿರುಗಿ ನೋಡಬೇಡಿ, ಇಲ್ಲದಿದ್ದರೆ ನೀವು ಕಲ್ಲಾಗಿ ಇಲ್ಲಿಯೇ ಉಳಿಯುತ್ತೀರಿ ಎಂದು ಹೇಳಿದ್ದನು. ಆದರೆ ಕುಬೇರನು ಹೊರಡಲು ಪ್ರಾರಂಭಿಸಿದಾಗ ಅವನು ಸನ್ಯಾಸಿಯನ್ನು ಪರೀಕ್ಷಿಸಲು ಹಿಂತಿರುಗಿ ನೋಡಿದನು. ನಂತರ ಅದೇ ಸಮಯದಲ್ಲಿ ಅವನು ಕೂಡ ಅಲ್ಲಿ ಕಲ್ಲಾದನು. ಅಂದಿನಿಂದ ಆ ಸ್ಥಳದಲ್ಲಿ ಸಂಜೆ ಯಾರು ಕೂಡ ನಿಲ್ಲುತ್ತಾರೋ ಅವರು ಕಲ್ಲಾಗುತ್ತಾರೆ ಎನ್ನುವ ನಂಬಿಕೆ ಇದೆ. ಅಲ್ಲಿಗೆ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯು ಸಂಜೆಯ ಮೊದಲು ಹೊರಡಲು ಇದು ಕಾರಣವಾಗಿದೆ. ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿರುವ ಬಾನಗಢ ಕೋಟೆ ಏಷ್ಯಾದ ಅತ್ಯಂತ ಭಯಭೀತ ಸ್ಥಳಗಳಲ್ಲಿ ಒಂದಾಗಿದೆ. ಈ ಸ್ಥಳವನ್ನು ಅವಶೇಷಗಳ ನಿಗೂಢ ನಗರ ಎಂದು ಕರೆಯುತ್ತಾರೆ. ಬಾನಗಢ ಕೋಟೆಯಲ್ಲಿ ಅನೇಕ ದೇವಾಲಯಗಳಿವೆ. ಈ ಕೋಟೆಯನ್ನು ಶಾಪವೆಂದು ಪರಿಗಣಿಸಲಾಗಿದೆ. ಮುಸ್ಸಂಜೆಯ ನಂತರ ಯಾರೂ ಕೂಡ ಈ ಕೋಟೆಯೊಳಗೆ ಹೋಗುವುದಿಲ್ಲ. ಈ ಇಡೀ ಕೋಟೆಯು ಶಾಪಗ್ರಸ್ತವಾಗಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಸಂಜೆ 6 ಗಂಟೆಯ ನಂತರ ಯಾರೂ ಕೂಡ ಕೋಟೆಗೆ ಅಥವಾ ಆ ಕೋಟೆಯ ಸುತ್ತಲೂ ಹೋಗಬಾರದು ಎಂದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶವಿದೆ. ಕೋಟೆಯಿಂದ ಪ್ರವಾಸಿಗರನ್ನು ಸ್ಥಳಾಂತರಿಸುವ ಕೆಲಸವನ್ನು ಸಂಜೆ 5:30ಕ್ಕೆ ಪ್ರಾರಂಭವಾಗುತ್ತದೆ. ಬಾನಗಢವು ರತ್ನಾವತಿ ಎನ್ನುವ ಸುಂದರ ರಾಜಕುಮಾರಿಗೆ ಸೇರಿದ ಸ್ಥಳವಾಗಿದೆ. ಒಮ್ಮೆ ಬಾನಗಢದ ಸುಂದರ ರಾಜಕುಮಾರಿಯನ್ನ ಕಂಡು ಓರ್ವ ತಾಂತ್ರಿಕನು ಮರಳಾಗುತ್ತಾನೆ. ಅವನು ಅವಳನ್ನು ಮದುವೆಯಾಗಲು ಬಯಸಿದ್ದನು. ಅದು ಸಾಧ್ಯವಾಗಲಿಲ್ಲ. ಮಾಂತ್ರಿಕನಿಗೆ ರಾಣಿ ರತ್ನಾವತಿಯನ್ನು ತನ್ನವಳಾಗಿಸಿಕೊಳ್ಳಬೇಕು ಎಂಬುವ ಚಟ ಹತ್ತಿತ್ತು. ಅವನು ತನ್ನ ಮಂತ್ರಶಕ್ತಿಯಿಂದ ಒಂದು ಬಾಟಲಿಯನ್ನು ಮಾಡಿ ಅದು ರಾಣಿಯ ರತ್ನಾವತಿಗೆ ತಲುಪುವಂತೆ ಮಾಡುತ್ತಾನೆ. ಆದರೆ ಈ ಸತ್ಯ ರಾಜ್ಯದ ಓರ್ವ ನಾಗರಿಕನಿಂದ ತಿಳಿಯುತ್ತದೆ. ಆಗ ರತ್ನಾವತಿ ಕೋಪದಿಂದ ಆ ಬಾಟಲಿಯನ್ನು ಅರಮನೆಯಿಂದ ಹೊರಗೆ ಎಸೆಯುತ್ತಾಳೆ. ಆ ಬಾಟಲಿಯು ಸ್ಮಶಾನದ ಒಂದು ಬಂಡೆಯ ಮೇಲೆ ಹೋಗಿ ಬೀಳುತ್ತದೆ. ಬಾಟಲಿಯಿಂದ ಮಾಯಾಜಾಲವು ಮಾಂತ್ರಿಕನತ್ತ ತಿರುಗುತ್ತದೆ. ಇದರಿಂದಾಗಿ ಆ ಬಂಡೆ ಮಾಂತ್ರಿಕನ ತಲೆಯ ಮೇಲೆ ಬೀಳುತ್ತದೆ. ಮಾಂತ್ರಿಕ ಸಾಯುವಾಗ ಬಾನಗಢ ಸಂಪೂರ್ಣ ನಾಶವಾಗಲಿ, ಇನ್ನು ಮುಂದೆ ಇಲ್ಲಿನ ಜನರು ಸುಖವಾಗಿ ಇರಬಾರದು ಎಂದು ಶಾಪವನ್ನು ಹಾಕುತ್ತಾನೆ. ಮಾಂತ್ರಿಕ ಸತ್ತು 2 ದಿನಗಳ ನಂತರ ಬಾನಗಢ ರಾಜ್ಯ, ಎಲ್ಲ ಜನರು ಮತ್ತು ರಾಜಕುಮಾರಿ ರತ್ನಾವತಿಯು ಸಾಯುತ್ತಾರೆ. ನಗರದ ನರ್ತಕಿಯ ಅರಮನೆಯಿಂದ ರಾತ್ರಿ ಗಂಟೆಗಳ ಶಬ್ದ ಕೇಳಿಬರುತ್ತದೆ ಎಂದು ಹೇಳಲಾಗುತ್ತದೆ. ಇಂತಹ ಮಿಸ್ಟ್ರಿಗಳು ನಮ್ಮ ದೇಶದ ಸುತ್ತಲೂ ಹಲವಾರು ಇದೆ. ಇಂತಹ ಸ್ಥಳಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ ಎನ್ನುತ್ತಾ ಈ ಸಂಚಿಕೆಯನ್ನು ನಾವು ಇಲ್ಲಿಗೆ ಮುಗಿಸುತ್ತೇವೆ. ಇನ್ನೊಂದು ಇಂತಹ ಹೊಸ ಸಂಚಿಕೆಯ ಮೂಲಕ ನಿಮ್ಮನ್ನು ನಾವು ಸಂಪರ್ಕಿಸುತ್ತೇವೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.